ಆಪ್ಷನ್ ಸಿನಿಮಾ ನಾನು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತೀನಿ ಅಂತ ಮಾಡ್ಕೊಂಡು ಎರಡು ಅಟ್ಯಾಚ್ ಮಾಡಿಬಿಡೋಣ ಅಂತ. ಒಂದು ದನ ನಾನು ನೋಡ್ತಿರೋದು ಇದೇ ವರ್ಷ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಆಕ್ಷನ್ ಸಿನಿಮಾ ಮಾಡ್ತಾ ಇದ್ದ ಆಕ್ಷನ್ ಮಾಡಕ್ಕೆ. ಏನ್ ಮಾಡ್ತಾ ಇದ್ರಿ? ಓಯ್ ಮರಿ ಬಾಯ್ ಕಡಿಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿನ್ನ ಏನು ರೆಡಿ ಆಗಿಲ್ಲ, ರೆಡಿ ಮಾಡಿಲ್ಲ. ಏನು ಮನೆ ಕೆಲಸ ಅಂತೂ ಏನೇನು ಮಾಡಿಲ್ಲ. ಇವಾಗೆಲ್ಲ ಮಾಡ್ಕೊಬೇಕು. ನಿನ್ನೆ ಅಂಗಡಿಲೇ ಬ್ಯುಸಿ ಆಗಿಬಿಟ್ಟೆ, ಹಂಗಾಗಿ ಏನು ಮಾಡಿಲ್ಲ. ಇವತ್ತು ಲಾಗು ಮಾಡೋಕ್ಕಾಗಲ್ಲ ಅಂದ್ಕೊಂಡೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಇನ್ನು ಒಂದು ಕೆಲಸನೂ ಮಾಡಿಲ್ಲ ಗೈಸ್. ನೆನೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಏನೂ ಆಗಲಿಲ್ಲ. ಎಲ್ಲ ನಾನು ಅಂದ್ಕೊಂಡಿದ್ದೆ ಬೇರೆ, ಅದಾಗಿದ್ದೇ ಬೇರೆ. ನೋಡೋಣ ಹೆಂಗಾಗುತ್ತೆ ಹಂಗೆ, ಎಷ್ಟಾಗುತ್ತೋ ಅಷ್ಟು ಲಾಗ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ವಲ್ಪ ಮೀಶೋಯಿಂದ ಕುರ್ತಾ ಎಲ್ಲ ತರಿಸಿದ್ದೆ. ನನ್ನ ಹತ್ರ ಚೂಡಿದಾರ್ಗಳೇ ಸ್ವಲ್ಪ ಕಮ್ಮಿ, ಹಂಗಾಗಿ ಆಫರ್ ಬೇರೆ ಬಿಟ್ಟಿದ್ದ ಹಬ್ಬಕ್ಕೆ ಅಂದ್ಬಿಟ್ಟು ತೊಗೊಂಬಂದಿದ್ದೆ. ಇವಾಗೆಲ್ಲ ನೋಡ್ತಾ ಇದ್ದೀನಿ ನನ್ನ ಸೈಜು ಎಲ್ಲ ಹೆಂಗಾಗತ್ತೆ ಏನು ಅಂತ. ನಾನು ಸ್ವಲ್ಪ ಎಲ್ಲ ಡಾರ್ಕ್ ಕಲರ್ನೇ ತೊಗೊಳೋದು, ಯಾಕಂದರೆ ನಾನು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತೀನಿ ಅಂತ ಡಾರ್ಕ್ ಕಲರ್ನ ತೊಗೊತೀನಿ. ನನಗಿಷ್ಟ ಡಾರ್ಕ್ ಕಲರು, ಜಾಸ್ತಿ ಲೈಟ್ ಕಲರ್ ಅಷ್ಟು ಇಷ್ಟ ಆಗಲ್ಲ. ಅದೊಂದು ಇದೊಂದು ಕಲರು, ಮತ್ತು ಇದೊಂದು ತೊಗೊಂಡಿದ್ದೆ. ಅದು ವೇಲಿದೆ, ಇದಕ್ಕೆ ವೇಲಿಲ್ಲ, ಬರೀ ಪ್ಯಾಂಟು ಮತ್ತು ಟಾಪ್ ಅಷ್ಟೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಲಿಂಕ್ ಕಳಿಸ್ತೀನಿ, ಲಿಂಕು ಮೆಸೇಜ್ ಮಾಡ್ತೀನಿ. ಓಕೆ, ಇನ್ನೊಂದಿದೆ, ಇನ್ನೂ ತುಂಬ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಬಂದಿರೋದೆ 6 ಪೀಸು. 6ರಲ್ಲಿ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ. 2 ಚೂಡಿದಾರು, ಇನ್ನೂ ಒಂದಿದೆ. ಅದಾದಮೇಲೆ ಇದೊಂದು. ನಾನು ಪೂರ್ತಿ ಸೆಟ್ ತೊಗೊತೀನಿ, ಯಾಕಂದರೆ ಪ್ಯಾಂಟಿಗೆ ಬೇರೆ ಇನ್ವೆಸ್ಟ್ಮೆಂಟು, ಟಾಪಿಗೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪೂರ್ತಿ ಸೆಟ್ ತೊಗೊತೀನಿ. ನನಗೆ ಲೆಗ್ಗಿನ್ಸ್ ಹಾಕಿದ್ರಾಗಲ್ಲ, ಒಂಥರ ಕಾಲೆಲ್ಲ ಹಿಡ್ದಂಗೆ ಅನಿಸುತ್ತೆ. ಹಂಗಾಗಿ ನಾನು ಲೆಗ್ಗಿನ್ಸ್ ತೊಗೊಳಲ್ಲ. ಸ್ವಲ್ಪ ಎಂತ ಹೇಳ್ತಾರೆ, ಸಿಗ್ರೆಟ್ ಪ್ಯಾಂಟು, ಇಲ್ಲ ಅಂದರೆ ಈ ಥರದ್ರಲ್ಲೇ ಬರುತ್ತಲ್ಲ, ಕುರ್ತಾದಲ್ಲೇ ಪ್ಯಾಂಟ್ ಇರುತ್ತಲ್ಲ, ಆ ಥರ ತೊಗೊಳ್ತೀನಿ. ಅಂದರೆ ನಂಗೆ ಸ್ವಲ್ಪ ಫ್ರೀ ಆಗಿರಬೇಕು, ಲೆಗ್ಗಿನ್ಸ್ ಥರ ಟೈಟಾಗಿರಬಾರ್ದು. ಆ ಥರ ನೋಡಿ ನಾನು ತೊಗೊತೀನಿ. ಇವು ಪರ್ಪಲ್ಲು ಮತ್ತು ಒಂಥರ ಸ್ಕಿನ್ ಕಲರ್ ಒಂದು, ಇದೊಂದು. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ನಾನು ಸ್ವಲ್ಪ ಡಾರ್ಕ್ ಕಲರ್ ತೊಗೊಳೋದು ಅಂತ. ಮುಖಕ್ಕೆ ಎಣ್ಣೆ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಎಲ್ಲರೂ ಎಣ್ಣೆ ಹಾಕ್ಕೊಂಡ್ವಿ ಮುಖಕ್ಕೆ, ಕೈಗೆ, ಕಾಲಿಗೆ, ತಲೆಗೆ ಎಲ್ಲ. ಅವರಿಬ್ಬರು ಮಾತ್ರ ಸ್ನಾನ ಮಾಡಿದ್ರು, ಇನ್ನು ನಾನು ಸ್ನಾನ ಮಾಡಿಲ್ಲ. ಇದೆಲ್ಲ ನೋಡಿಬಿಟ್ಟು ಆಮೇಲೆ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ ಅಂತ. ಓಕೆ, ಇನ್ನು ಏನಿದೆ ನೋಡ್ತೀನಿ. ಅದಾದಮೇಲೆ ಇದೊಂದು ಬೆಡ್ಗೊಂದು ಕವರ್ ತಗೊಂಡಿದ್ದೆ, ಚೆನ್ನಾಗಿದೆ, ವೆಲ್ವೆಟ್ ಥರ. ಬೆಡ್ಡಿಗೆ ಹಾಕೋಕ್ಕೆ ಅಂತ ತಗೊಂಡಿದ್ದೆ. ಈ ಥರ ಇರುತ್ತೆ. ಇದ್ರ ಮೇಲೆ ನಾವು ಬೆಡ್ಶೀಟ್ ಹಾಸ್ಕೊಳ್ಳೋದು. ಚೆನ್ನಾಗಿದೆ ಕ್ವಾಲಿಟಿ, ನೋಡೋಣ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇವಾಗ ಕ್ವಾಲಿಟಿ ಚೆನ್ನಾಗಿದೆ. ಆ ಡ್ರೆಸ್ಗಳದ್ದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಚೂಡಿದಾರ್. ನೆಕ್ಸ್ಟ್ ಇದೊಂದು ಚೆನ್ನಾಗಿದೆ. ಇದೊಂದು ನಾನು ಒಂದು ನಿಮಿಷ, ನಾನು ಫಸ್ಟು ಇದನ್ನ ಆರ್ಡ್ರ್ ಮಾಡಿದ್ನ. ಇದು ಆರ್ಡ್ರ್ ಮಾಡಿದ್ಮೇಲೆ ಇದು ಚೆನ್ನಾಗಿ ಕಾಣಿಸ್ತಿತ್ತು. ಅಯ್ಯೋ, 2 ಒಂದೇ ಕಲರ್ ಆಗ್ಬಿಡುತ್ತಾ ಅಂತ ಅಂದ್ಕೊಂಡು ನೋಡೋಣ ಇದ್ರಿರಲಿ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ. 2 ಬೇರೆ ಬೇರೆ ಕಲರ್ ಬಂದಿದೆ. ಇದು ಬೇರೆ ಕಲರು, ಇದು ಬೇರೆ ಕಲರ್. ಇದು ಕಲರ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆಮೇಲೆ ಡ್ರೆಸ್ ಪೂರ್ತಿ ಫ್ಲವರ್ಸ್ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಪ್ಯಾಂಟ್ ನನಗೆ ಈ ಥರ ಲೂಸ್ ಪ್ಯಾಂಟು ಇಷ್ಟ ಆಗುತ್ತೆ, ಅದಕ್ಕೆ ತಗೊಂಡೆ. ಮತ್ತು ಹಿಂಸೆ ಅನಿಸಲ್ಲ
ಟೈಟ್ ಹಾಕೊಂಡ್ರೆ ಒಂಥರ ಹಿಂಸೆ ಹಿಂಸೆ ಅನಿಸ್ತಾ ಇರುತ್ತೆ ಪ್ಯಾಂಟ್ಗಳು. ಅದಕ್ಕಾಗಿ ನನಗೆ ಈ ಥರ ಲೂಸ್ ಪ್ಯಾಂಟಸ್ ತುಂಬಾ ಇಷ್ಟ ಆಗುತ್ತೆ. ಇದೊಂದು ತಗೊಂಡೆ, ಕಲರ್ ಚೆನ್ನಾಗಿದೆ. ಇನ್ನೂ ಒಂದಿದೆ ಶಾರ್ಟ್ಸ್ ಆದ್ಮೇಲೆ ಇವೆರಡು ನನ್ನ ಮಗನಿಗೆ ಟೀ ಶರ್ಟ್ ಹಾಫ್ ಸ್ಲೀವ್ಸ್. ಇವಾಗ ಸಮ್ಮರ್ ಅಲ್ವಾ, ಹಂಗಾಗಿ ಹಾಫ್ ಸ್ಲೀವ್ಸ್ ಟೀ ಶರ್ಟ್ ತಗೊಂಡಿದ್ದೀನಿ. ಇನ್ನೂ ಬರೋದಿದೆ, ಇನ್ನೂ ಸುಮಾರು ಆರ್ಡ್ರ್ ಮಾಡಿದ್ದೀನಿ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾಳೆ ನಾವು ಊರಿಗೆ ಬೇರೆ ಹೋಗ್ಬೇಕು, ನೋಡೋಣ, ಹೇಳ್ಬಿಟ್ಟು ಹೋಗ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೂ ಸುಮಾರಿದೆ ಬರೋದು. ಒಟ್ಟಿನಲ್ಲಿ ಸದ್ಯಕ್ಕೆ ಇಷ್ಟರಲ್ಲಿ ನಿಮ್ಗೆ ಯಾವ ಚೂಡಿದಾರ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಇದು ಹಬ್ಬದ ದಿನದ ವಿಡಿಯೋ ಅಲ್ಲ, ಇದು ನೆಕ್ಸ್ಟ್ ಡೇ ವಿಡಿಯೋ. ಹಬ್ಬದ ದಿನ ಏನೇನೋ ಸಾಹಸ ಮಾಡಿದೆ ವಿಡಿಯೋ ಮಾಡೋಣ ಅಂತ, ಆಗ್ಲೇ ಇಲ್ಲ. ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ಕೆಲಸ ಮಾಡ್ಕೊಂಡು ಬ್ಯುಸಿ ಆಗೋದೆ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಂಗೆ ವಿಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ, ಹಂಗಾಗಿ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ. ಎಂತ ಊರಿಗೆ ಬೇರೆ ಹೋಗ್ಬೇಕು ಇವತ್ತು. ಊರಲ್ಲಿ ನಾಳೆ ಪೂಜೆ ಇದೆ, ಹಂಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಅದ್ರದ್ದು ಹಂಗೆ ಲಾಗ್ ಮಾಡಿಕೊಂಡು ಎರಡು ಅಟ್ಯಾಚ್ ಮಾಡಿಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲೆಲ್ಲ ಯುಗಾದಿ ಹಬ್ಬ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಸಿಂಪಲ್ಲಾಗಿ ಆಯಿತು, ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ಗೈಸ್. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗೋಕ್ಕೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿದು ರೆಡಿಯಾಗಿದ್ದೀವಿ. ಆಮೇಲೆ ಇದು ಅಲ್ಲಿ ಟೈಮ್ ಆಗೋಯ್ತು, ಅಲ್ಲಿ 10 ಗಂಟೆ. ಇವಾಗ ತಲೆ ಒಂದು ಬಾಚ್ಕೊಂಡಿದ್ದೀನಿ, ತಲೆನೂ ಬಾಚಿಲ್ಲ. ನೀರಿನ್ನ ಇವಾಗ ಸ್ನಾನ ಮಾಡ್ಕೊಂಬಂದಲ್ಲ, ನೀರಿನ್ನ ಆರಿಲ್ಲ. ಸುಮ್ಮನೆ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ, ಸಿಕ್ಬಿಡಿಸಿ ಹೊರಡಬೇಕು. ಪ್ಯಾಕಿಂಗ್ ಎಲ್ಲ ಮುಗೀತು, ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೊಳ್ತೀವಿ. ರಾತ್ರಿ ಆಗಲಿಲ್ಲ, ಲೇಟ್ ಆಗೋಯ್ತು ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಪ್ಯಾಕಿಂಗ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಗೊತ್ತಲ್ಲ, ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ಹೊರಡಬೇಕು ನಾವು, ಎಲ್ಲರೂ ಹೊರಡೋದಾದ್ರೆ. ಇವಾಗ ಹೊರಡುವ. ನಮ್ಮ ಮನೆಯವ್ರು ಆಗಲೇ ಅಂಗಡಿ ಹತ್ರ ಹೋದ್ರು. ನಾನು ಕಾರ್ ಹತ್ರ ಇರ್ತೀನಿ, ನೀವು ಬನ್ನಿ ಅಂದ್ಬಿಟ್ಟು ನಾನು ರೆಡಿಯಾಗಿ ಪೂಜೆ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಲೈಟು ಗ್ಯಾಸು ಎಲ್ಲ ಆಫ್ ಮಾಡಿ ಇವಾಗ ನಾನು ರೆಡಿಯಾಗಿ ಹೊರಟೆ. ಅದೇ ಇನ್ನು ತಲೆ ತ್ಯಾವ ಆರಿಲ್ಲ, ಹಂಗಾಗಿ ಸುಮ್ಮನೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೋಗ್ತಾ ತಲೆ ಬಾಚ್ಕೊಳ್ಳೋಣ, ಇಲ್ಲ ಊರಿಗೆ ಹೋದ್ಮೇಲೆ ತಲೆ ಬಾಚ್ಕೊಳ್ಳೋಣ ಅಂತ. ಬನ್ನಿ ಗೈಸ್, ಹೋಗುವ. ಊರಿನ ಲಾಗ್ ಮಾಡ್ತೀನಿ ಅಂತೀನಿ, ನೋಡೋಣ, ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ ಅಷ್ಟೆ. ಆಯ್ತಾ? ಅಕ್ಕಿ ಒಂದು ಹಾಕೊಬೇಕು. ಹಾಂ, ಊರಿಗೆ ಸ್ವಲ್ಪ ಐಟಮ್ ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಪಾತ್ರೆ ಸೋಪು, ಪಾತ್ರೆ ಸೋಪು. ನಮ್ಮ ಅಮ್ಮನ ಮನೆಗೆ ಬಂದು ಊಟ ಎಲ್ಲ ಮಾಡಿ ಆಚೆಗೆ ಬಂದರೆ ಹೊಂಗೆ ಮರದಲ್ಲಿ ಹೂವುಗಳು ನೋಡಿ ಎಷ್ಟು ಚೆನ್ನಾಗೈತೆ. ಇಲ್ಲೂ ಹೊಂಗೆ ಮರ ತುಂಬ ಬರೀ ಹೂವುಗಳೇ. ಎಷ್ಟೊಂದು ಜೇನೈತೆ ಅಂದರೆ ಮರ ಅಳ್ಳಾಡ್ಸಿದ್ರೆ 100 ಜೇನು ಎದ್ದೇಳ್ತವನು. ಸಕ್ಕದಾಗೈತೆ. ಈ ರೋಡ್ ಪೂರ್ತಿ ಹೊಂಗೆ ಮರ. ನಮ್ಮ ಮನೆ ಮುಂದೆನೇ ಜಾಸ್ತಿ ಹೂವು ಆಗಿದೆ, ನಮ್ಮ ಅಮ್ಮನ ಮನೆ ಮುಂದೆ. ಚೆನ್ನಾಗಿರ್ತದೆ. ಹಾಂ, ಇಲ್ಲೇ ಇರು ನೀನು. ಸರಿ, ಬರೋಣ. ಇದೆಲ್ಲ ಐತೆ ಇದೆ, ಸ್ವಲ್ಪ ಫ್ಲಾಟ್ ಇದೆ. ಇಲ್ಲಿ ಯಾವ್ದು ಇದೆ ನೋಡು, ಇಲ್ಲಿ ಲೈಟ್ ನೋಡೋದು ಬ್ಲಾಕ್. ಅದರದು ಏನಿದೆ? ಎಳ್ನೀರು ಅಂತ ಇದೀನಿ. ಕಬ್ ಜ್ಯೂಸ್. ಅದಕ್ಕೆ ನೀರ್ ವೇಸ್ಟ್ ಮಾಡ್ಬೇಡ, ಕೈ ತೊಳ್ದಿಯೋಣ, ಆಮೇಲೆ ಬಾಟ್ಲಿಗೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿದ್ದು.
ಇವಾಗ ಎಳ್ನೀರು ಕುಡಿದ್ಬಿಟ್ಟು ಊರು ಸಾರಿ ಎಳ್ನೀರೆಲ್ಲ ಕಪ್ ಜ್ಯೂಸ್ ಕುಡಿದ್ಬಿಟ್ಟು ಊರಿಗೆ ಹೋಗ್ಬೇಕು. ನಾವಿವಾಗ ಮಾಗಡಿ ದನದ ಜಾತ್ರೆ ನೋಡೋಣ ಅಂತ ಬಂದಿದ್ದೀವಿ. ದನದ ಜಾತ್ರೆ ಆಗ್ಲೇ ಆಗೋಗ್ಬಿಟ್ಟೈತೆ. ಇವಾಗ ಹಂಗೆ ಹೋಗ್ತಿದ್ವಲ್ಲ, ಹಂಗೆ ಒಂದ್ಸತಿ ನೋಡ್ಕೊಂಡು ಹೋಗ. ಬಂದವೆ ಊರಿಗೂ. ಇವಾಗ ತಾನೇ ತಗೊಂಬಂದವ್ರೆ, ಅದು ಇಳಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ವಲ್ಲ, ಹಂಗೆ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೆಂಗೈತೆ, ಪಳ 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 ಅಂತ ಹೊಳಿತವೆ. ನಾವ್ ಇವತ್ತೆಲ್ಲ ಇಷ್ಟೊಂದು ನೋಡ್ತಾ ಇರೋದು. ಇಷ್ಟೊಂದು ನೀನು ಬರೀ ರೋಡಲ್ಲಿ ನೋಡ್ಬಿಟ್ಟು ಹೋಗ್ತಾ ಇದ್ದೆ. ನಾನು ಒಳಗೆ ಕರ್ಕೊಂಬಂದಿರೋದು ಇವತ್ತೇ ನೋಡು. ಇದೆಲ್ಲ ಸಣ್ಣ ಸಣ್ಣ ಕರುಗಳು. ಇದೆಲ್ಲ 1 ಲಕ್ಷ 1.5 ಲಕ್ಷ ಹಂಗಿರ್ತವೆ ಒಂದೊಂದು ಜೊತೆ. ಹಾಂ ಹೌದು. ಮಾಗಡಿ ಜಾತ್ರೆ ನಂಬರ್ 1 ಇಡೀ ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡದಾಗುವಂಥ ಜಾತ್ರೆ ಇದು. ಎಷ್ಟೋ ಲಕ್ಷ ಹಸುಗಳು ಬರ್ತಾವೆ ಇಲ್ಲೆಲ್ಲ. ಯಾವತ್ತು ಆ್ಯಕ್ಚುಲಿ 1 ವಾರ ನಡೆಯುತ್ತೆ ಕಂಟಿನ್ಯೂಸ್ ಆಗಿ. ಓ ಕೂಡ ಏನು ಸಮಾಚಾರ? ದನದ ವ್ಯಾಪಾರ ನಡೀತಾ ಇದೆ ಜೋರಾಗಿ. ನೋಡಿ, ದನದ ವ್ಯಾಪಾರ ಫುಲ್ ಜೋರು. ಅದು ಅವರು ಇದನ್ನ ಮಾಡ್ತಾರಲ್ಲ, ಅದನ್ನ ಟವಲ್ ಒಳಗಡೆ ಕೈ ಇಟ್ಕೊಂಡು ಅಲ್ಲಿ ಅವ್ರದೇ ಆದ ರೀತಿಲಿ ಇದನ್ನ ಮಾಡ್ತಾರೆ. ಅದು ವ್ಯಾಪಾರ ಮಾಡೋದು. ಅವ್ರಿಗೆ ಇವರು ಮಧ್ಯದಲ್ಲಿ ಇದು ಮಾಡ್ಕೊಂಡು ಇಷ್ಟು ಕೊಡ್ತೀಯ ಅಂತ ಕೈಯಲ್ಲಿ ತೋರಿಸ್ತಾರೆ. ಅದು ಅವ್ರಿಗೆ ಅದು ಗೊತ್ತಿರುತ್ತೆ. ಅಲ್ಲಿ ನೋಡಿ, ಅಲ್ಲೆಲ್ಲ ನೋಡ್ತಾವ್ರೆ. ಅದು ಅಲ್ಲೆಲ್ಲ ಚೆಕ್ ಮಾಡ್ತಾರೆ, ಸುಳಿ ಚೆಕ್ ಮಾಡ್ತಾರೆ, ಆಮೇಲೆ ಕಾಲೆಲ್ಲ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಮನೆಗೆ ತಗೊಂಡೋಗೋದು. ನಾರ್ಮಲ್ ಆಗಿ ಹೆಂಗ್ ಬೇಕು ಅಂತ ತಗೊಂಡೋಗೋದಿಲ್ಲ. ಏನು ಹಸು ಬಂದ್ರೆ ಲಕ್ಷ್ಮಿ ಬಂದಂಗೆ. ನಾರ್ಮಲ್ ಆಗಿ ಸೀಮೆ ಹಸುಗಳು ಆ ಥರ ಎಲ್ಲ ಮನೆಗೆ ತೊಗೊಂಡೋಗಲ್ಲ. ಲಕ್ಷ್ಮಿ ಮತ್ತೆ ಹೆಣ್ಣು ಹೆಂಗೆ ತೊಗೊಂಡೋಗ್ಬೇಕು ಅಷ್ಟು ಕಂಡೀಷನ್ ಮಾಡಿ ಅದೆಲ್ಲ ನೋಡಿ ತೊಗೊಂಡೋಗ್ತಾರೆ. ಅದು ಹಸುಗಳು ವ್ಯಾಪಾರ ಅಂದರೆ ಅದು ಜಾತ್ರೆ ಅಂದರೆ ಜಾತ್ರೆ. ನಾರ್ಮಲ್ ಏನಲ್ಲ, ಅದು ಈ ಥರ ಇರುತ್ತೆ. ನೋಡಿ, ಇನ್ನೂ ಇವೆಲ್ಲ ಅಲ್ಲ ಹಾಕಿಲ್ಲ ಕರುಗಳು. ಎಲ್ಲ ಅಲ್ಲ ಹಾಕಿಲ್ಲ ಅಂದರೆ ಇನ್ನೂ ಅಲ್ಲೇ ಬಂದಿರೋದು. ಅಲ್ಲೂ ಬಂದಿರಲ್ಲ ಅಂತ ನೋಡಿ. ಎಷ್ಟು ಚೆನ್ನಾಗೈತೆ, ಹಾರ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ನಿಲ್ಸವ್ರೆ. ಆ ಬದಿಲೂ ಹಸು, ಈ ಬದಿಲೂ ಹಸು, ಹಸು ಹಸು ಹಸು. ಅದಕ್ಕೆ ಹೇಳೋದಿದ್ದು ದನದ ಜಾತ್ರೆ ಅಂತ. ಹಸಿಗೆ ಹಾಕೋ ಗಂಟೆ, ದಾರ, ಕೋಲು, ಕಡ್ಲೆಪುರಿ ಏನು ಇಷ್ಟೇ ಇರೋದು. ಇನ್ನು ಮಿಕ್ಕಿದೆಲ್ಲ ಫುಲ್ ದನ. ದನದ ಸಮುದ್ರ ಉಂಟು ಅಲ್ಲಿ. ನೋಡಿ ಎಷ್ಟೊಂದು ದನ ಇರುತ್ತೆ. ಎಷ್ಟು ದನ ಇದಾವೆ ನೋಡಿ ಗೈಸ್. ಇಷ್ಟೊಂದು ದನ ನಾನು ನೋಡ್ತಿರೋದು ಇದೇ ವರ್ಷ. ಇಷ್ಟು ದನ ನೋಡ್ತಿರೋದು. ಪ್ರತಿ ವರ್ಷ ನಾವು ಬರ್ಬೇಕಾದ್ರೆ ಲಾಸ್ಟ್ ಆಗ್ತಿತ್ತು. ಒಂದು ಸ್ವಲ್ಪ ಇಷ್ಟು ದನ ನೋಡ್ತಿರ್ಲಿಲ್ಲ, ಸ್ವಲ್ಪ ನೋಡ್ತಿದ್ವಿ. ಈ ವರ್ಷನೇ ನಾವು ಇಷ್ಟು ದನ ನೋಡಿರೋದು. ಇಷ್ಟು ದನ ಇದಾವೆ ನೋಡಿ. ದನಿನ ಜಾತ್ರೆ ಎಲ್ಲ ನೋಡಿಕೊಂಡು ನಾವು ಡೈರೆಕ್ಟಾಗಿ ಊರಿಗೆ ಹೋದ್ವಿ. ಊರಿಗೆ ಹೋಗಿದ ತಕ್ಷಣ ನಾನು ಫುಲ್ ಲಾಕ್ ಆದೆ. ಬ್ಯುಸಿ ಕೆಲಸದ ಮಧ್ಯೆ ಫುಲ್ ಲಾಕ್ ಆದೆ. ಈ ವಿಡಿಯೋ ಊರಲ್ಲಿ 4 ದಿನ 3 ದಿನ ಇದ್ವಿ. ಈ ಪ್ರತಿಯೊಂದು ವಿಡಿಯೋ ಏನೇನಿದೆ ಅದೆಲ್ಲ ಪ್ರತಿಯೊಂದು ವಿಡಿಯೋನೂ ಅರಿನೇ ಮಾಡಿಕೊಟ್ಟಿದ್ದು. ಪ್ರತಿ ಸತಿ ನಾನು ಬೇಜಾರು ಮಾಡ್ಕೊತಿದ್ದೆ, ಕೆಲಸದ ಮಧ್ಯೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ವಿಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊತಿದ್ದೆ ಅಂತ. ಈ ಸತಿ 4 ದಿನವೂ ಅರಿನೇ ವೀಡಿಯೋಸ್ ಮಾಡಿರೋದು. ಅಲ್ಲಿ ಇಲ್ಲಿ ಮಾತ್ರ ನಾನು ವೀಡಿಯೋಸ್ ಮಾಡಿರೋದು ಅಷ್ಟೇ. ಇನ್ನು ಪ್ರತಿ ಒಂದು ವೀಡಿಯೋನೂ ಅರಿನೇ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಅರಿ. ಅದೇ ನಾನು ಬೇಜಾರು ಮಾಡ್ಕೊತಿದ್ದೆ, ಪ್ರತಿ ಸತಿನೂ ಯಾರೂ ವಿಡಿಯೋ ಮಾಡೋಕ್ಕಿಲ್ಲ ಅಂತ ಹೇಳ್ತಿದ್ದೆ ಅಂದ್ಬಿಟ್ಟು ಈ ಸತಿ ಪೂರ್ತಿಯಾಗಿ ಅರಿನೇ ವಿಡಿಯೋ ಮಾಡಿರೋದು. ಎಷ್ಟು ಚೆನ್ನಾಗಿ ವೀಡಿಯೋಸ್ ಬಂದಿದೆ ಅಂದರೆ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ ನಾನು. ಸಖತ್ತಾಗಿ ವಿಡಿಯೋ ಮಾಡಿದ್ದಾರೆ. ಆಮೇಲೆ ನಾನು ಮನೇಲಿ ಕೆಲಸದಲ್ಲಿ ಬ್ಯುಸಿ ಆದೆ. ಆಮೇಲೆ ಆರತಿಗೆ ಹೋಗಿ ದೇವ್ರ ಮೆರವಣಿಗೆ ದೇವ್ರಿಗೆಲ್ಲ ಪೂಜೆ ಮಾಡಿಸಿ ಆರತಿಯಿಂದ ನಮ್ಮೂರಿಗೆ ಕರ್ಕೊಂಬರ್ಬೇಕಾದ್ರೆ ಸಿಗೋ ಮಧ್ಯೆ ಇರೋ ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲೆಲ್ಲ ಏನೇನು ಮಾಡ್ತಾರೆ ಅದನ್ನೆಲ್ಲ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಬಂದಿದ್ದಾರೆ. ನಾನು ಅವ್ರು ಏನೇನು ವೀಡಿಯೋ ಮಾಡಿದಾರೋ ಹಾಗೆ ಲಮ್ಸಮ್ಮಾಗಿ ವೀಡಿಯೋ ಹಾಕ್ತೀನಿ ನೋಡಿ.
ಸೋಮವಾರ ಫುಲ್ಲು ಜಾತ್ರೆ ಇತ್ತು. ಕೊಂಡಾಗಿ ಹತ್ತತ್ರ ಒಂದು 3 ಡೇಸ್ ಆಗಿದೆ. ಇವಾಗ ನಾವು ಶುಕ್ರವಾರ ನಮ್ಮೂರಿಗೆ ದೇವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಬಂದಿದ್ದೀವಿ. ಇಲ್ಲಿ ಜಾತ್ರೆ ಆದಮೇಲೆ ನಮ್ಮೂರಿಗೆ ದೇವ್ರನ್ನ ಕರ್ಕೊಂಡು ಅದಿದಲ್ವೇನೆ ಅದು ನಮ್ಮ ಹತ್ತತ್ರ 3.5 ಕಿಲೋಮೀಟರ್ ನಾವು ಇದನ್ನೇ ದೇವ್ರನ್ನ ಎತ್ಕೊಂಡು ಹೋಗ್ಬೇಕು. ಎತ್ಕೊಂಡು ನಮ್ಮೂರಿಗೆ ಹೋದ್ರೆ ಅಷ್ಟುವರೆಗೂ ಹಿಂಗೆ ಎತ್ಕೊಂಡು ಹೋಗ್ಬೇಕು. ದೇವ್ರ ಬರೋದು ತುಂಬ ಕಷ್ಟ, ಅಷ್ಟು ಈಸಿ ಅಲ್ಲ. ಅದು ಕಾಡೊಳಗಡೆ ಫುಲ್ಲು ಪೂಜೆ ಮಾಡಿಕೊಂಡು ಎಲ್ಲರಿಗೂ ದೇವ್ರನ್ನೆಲ್ಲ ತೋರಿಸ್ಕೊಂಡು ನಾವು ಊರಿಗೆ ಕರ್ಕೊಂಡು ನೋಡಿ ಚೆನ್ನಾಗಿ ಊಟಾರೆ. ದೇವ್ರಿಗೆ ಹಿಡಿಯಲ್ಲ ಸುಮ್ಮನಿರಪ್ಪ. ಟೈಮ್ ಕತ್ಲೆ ಆಯ್ತಾ ಬಂತು. ಹತ್ತತ್ರ ಮೇನ್ ರೋಡ್ಗೆ ಬರ್ತಾ ಇದೆ ದೇವರು. ಇಲ್ಲಿ 7 ಗಂಟೆ ಆಯಿತು. ಅಲ್ಲೇ 5 ನಾವು ಹೋಗ್ತಾನೆ ಇದ್ದೀವಿ. 2 ಅವರ್ ಆಗ್ಬೋದು. ಹೈವೇಗೆ ಬಂದಿದ್ದೀವಿ, ರೋಡ್ಗೆ ಬಂದು ದೇವ್ರು ಇವಾಗ. ಫುಲ್ಲು ಕತ್ಲೆ ಆಗೋಯ್ತು. ಇನ್ನೂ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನೂ ಒಂದು 1/2 ಅವರ್ ಆಗುತ್ತೆ ಹೋಗೋ ಅಷ್ಟರಲ್ಲಿ. ಇಲ್ಲಿ ಅಲ್ಲಲ್ಲಿ ದೇವ್ರುಗಳು ಮನೆಗಳೆಲ್ಲ ತೋರಿಸ್ಕೊಂಡು ಮನೆ ಹತ್ರ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಪಟ್ಲವರಮ್ಮನ ದೇವಸ್ಥಾನ, ಆ ದೇವ್ರದ್ದು ಕೊಂಡ ಬೆಳಿಗ್ಗೆ ಆಗುತ್ತೆ. ಹಂಗೆ ದೇವ್ರು ತೋರಿಸ್ತೀನಿ ನೋಡಿ. ಕನ್ನಡ ಸುಮ್ಮನೆ ಯಾಕಲ್ಲ
ನಮ್ಮ ಊರಿನ ದೇವರು. ಇದು ಪೂಜೆ ಆಗಿದೆ. ಮಾಡ್ತೀವಿ ನೀನು ಸೇವೆ ಮಾಡಿ ಆಯ್ತಾ ಎಲ್ಲ ದರ್ಶನ ಆಯ್ತಾ? ದರ್ಶನ ಆಯ್ತಾ? ದರ್ಶನ ಆಯ್ತು. ಕರ್ಕೊಂಡು ಫೋನ್ ಮಾಡುವಂತೆ ಫೋನ್ ಮಾಡಿದ ಶಿವ ಹಾಂ ಅದಕ್ಕೆ ಬೆಳಗ್ಗೆ ಬರ್ತಾರಂತೆ ಅಂತ. ಹಾಂ ಸರಿ 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 ಆಯ್ತು. ವೀರೇಶ ವೀರೇಶ ನಾಳೆ ನಾಡಿದ್ದೆಲ್ಲ ಇಲ್ಲೇ ಇರ್ತೀನಿ ಬರ. ನಾಳೆ ನಾಳೆ ಇರ್ತೀಯ ಗೊತ್ತಾಯ್ತು. ಆಯ್ತಾನಪ್ಪ ದರ್ಶನ ಆಯ್ತಾನಪ್ಪ ಆಯ್ತಪ್ಪ ಈಗ ಹೋಯ್ತೀವಿ. ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ದೇವ್ರು ಬಂದಮೇಲೆ ಒಂದು ಮನೇಲಿ ಇರಿಸಿರ್ತಾರೆ. ಅದಾದಮೇಲೆ ನಾಳೆಯಿಂದ ಪೂಜೆಗಳು ಸ್ಟಾರ್ಟು. ಮತ್ತು ನೈಟು ಮೆರವಣಿಗೆ ಎಲ್ಲ ಇರುತ್ತೆ. ಆ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ, ಮರೀದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.